ಚಿಕ್ಕಮಗಳೂರು ನಗರದ ಕಲ್ದೊಡ್ಡಿ ಶಾಂತಿನಗರ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮೆಟ್ರಿಕ್ ಮೇಳ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಕ್ಷರ ದಾಸೋಹ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ನೀಲಕಂಠಪ್ಪ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಸಂತೆ ಸಹಕಾರಿಯಾಗಿದೆ. ಮಕ್ಕಳಿಗೆ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸುವುದರಿಂದ ಅವರ ಬೌದ್ಧಿಕ ಜ್ಞಾನ ವಿಕಾಸ ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಸಹಕಾರಿಯಾಗುತ್ತದೆ ಎಂದರು. ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನೈಜ ಜೀವನದಲ್ಲಿ ಗಣಿತವನ್ನು ಹೇಗೆ ನಾವು ಬಳಸ್ತೀವಿ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾರ್ಥಿ ದಶೆಯಿಂದನೇ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಈ ಮೆಟ್ರಿಕ್ ಮೇಳದ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳು ಹೇಗೆ ಕಲ್ತಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ತಿಳಿತಾ ಇರ್ತಕ್ಕಂಥದ್ದು. ಹಿಂದೆ ಸಾಮಾನ್ಯವಾಗಿ ಡಜನ್ಗಳ ಲೆಕ್ಕದಲ್ಲಿ ಅಥವಾ ಒಂದು ವಸ್ತುವನ್ನು ಕೊಟ್ಬಿಟ್ಟು ಇನ್ನೊಂದು ವಸ್ತು ತಗೊಳ್ಳೋ ಲೆಕ್ಕದಲ್ಲಿ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಿಲೋಗ್ರಾಮ್ಗಳಲ್ಲಿ MK ಸಿಸ್ಟಮ್ ಅಂತ ಕರೀತಾರೆ, ಮೀಟರ್ಸ್ಗಳಲ್ಲಿ, ಕಿಲೋಗ್ರಾಮ್ಗಳಲ್ಲಿ, ಸೆಕೆಂಡ್ಗಳಲ್ಲಿ ಅಳಿತಾ ಇರ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದೆ. ನಾವು ಸಾಮಾನ್ಯವಾಗಿ ತೂಕದ ಲೆಕ್ಕ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಆಹಾರ ವಸ್ತುಗಳನ್ನ ತೂಕದ ಲೆಕ್ಕದಲ್ಲಿ ನಾವು ತಗೊಳ್ತಾ ಇದ್ದೇವೆ. ಆದರೆ ಉದ್ದನ್ನು ಸಹ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಬಟ್ಟೆಗಳನ್ನ ತಗೋಬೇಕಾದ್ರೆ ಮೀಟರ್ ಗಟ್ಟಲೆ ತಗೊಂತೀವಿ, ಆದರೆ ಹೂವನ್ನು ತಗೋಬೇಕಾದ್ರೆ ಮೊಳದಲ್ಲಿ ಅಳತೆ ಮಾಡ್ಬಿಟ್ಟು ತಗೊಳ್ತಾ ಇರ್ತಕ್ಕಂಥದ್ದು ಇಂದಿಗೂ ಸಹ ಇದೆ. ಆದರೆ ಕಾಲ ಬಹಳ ಬದಲಾವಣೆ ಆಗ್ತಾ ಇದೆ. ಇವತ್ತು ಹೂವನ್ನು ಮೀಟರ್ಗಳ ಲೆಕ್ಕದಲ್ಲಿ, ತೆಂಗಿನಕಾಯಿನ ತೂಕದ ಲೆಕ್ಕದಲ್ಲಿ ತಗೊಳ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳು ಬರ್ತಾ ಇದೆ. ಈ ಆಧುನಿಕ ಯುಗದಲ್ಲಿ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರಾಯೋಗಿಕವಾಗಿರ್ತಕ್ಕಂಥ ಜ್ಞಾನ ಇರಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಉದ್ದ ಮತ್ತು ತೂಕ ಇವುಗಳನ್ನ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥ ಈ ಮೇಳ ಯಶಸ್ವಿ ಆಗ್ಲಿ ಅಂತಕ್ಕಂಥ ಮಾತನಾಡ್ತಾ ಕಾರಣ ಇಷ್ಟೇ. ಕನ್ನಡ ಅಂತ ಹೇಳಿದಾಗ ಮಕ್ಕಳು ಕಲಿಕಾ ಮೇಳದಲ್ಲಿ ಸಂಭಾಷಣೆಯನ್ನ ನಡೆಸ್ತಾರೆ. ಆಗ ಅವರು ಉಚ್ಚಾರ ಮಾಡೋದು ಮತ್ತೆ ಜನರೊಂದಿಗೆ ವ್ಯವಹಾರವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಕನ್ನಡದಲ್ಲಿ ಅವರು ಎಷ್ಟು ಜನದಲ್ಲಿ ಸಂಪರ್ಕ ಹೊಂದಿ ಆ ಒಂದು ಕಲಿಕೆಯನ್ನ ಅನುಭವಿಸ್ತಾರೆ. ಗಣಿತದಲ್ಲಂತೂ ಮೆಟ್ರಿಕ್ ಮೇಳ ಗಣಿತಕ್ಕೆ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಮೆಟ್ರಿಕ್ ಮೇಳದಲ್ಲಿ ಮಕ್ಕಳು ಕೂಡೋದು ಹೇಗೆ, ಕಲಿಯೋದು ಅಂದ್ರೆ ವ್ಯವಹಾರ ಮಾಡಬೇಕಾದ್ರೆ ವಸ್ತುವನ್ನ ಕೊಟ್ಟಾಗ, ಹಣವನ್ನ ತೆಗೆದುಕೊಂಡಾಗ ಎಷ್ಟು ನಾವೇನು ಬೆಲೆಯನ್ನ ನಿಗದಿಪಡಿಸಿದೀವಿ ಆ ಬೆಲೆಗೆ ಅವರ ಹಣ ಎಷ್ಟು ಕೊಟ್ಟರು ಅದನ್ನ ಮೈನಸ್ ಮಾಡಿ ನಾವು ಮತ್ತೆ ಎಷ್ಟು ನಾವು ಗ್ರಾಹಕರಿಗೆ ವಾಪಸ್ ಕೊಡಬೇಕು, ಎಲ್ಲ ವ್ಯವಹಾರನೂ ಕೂಡ ಮಕ್ಕಳು ಈ ಒಂದು ಮೆಟ್ರಿಕ್ ಮೇಳದಲ್ಲಿ ಕಲಿತಾರೆ. ನಿಜಕ್ಕೂ ಕೂಡ ಇಲ್ಲಿ ನಾವು ಏನೇ ಮಕ್ಕಳ ನಾಲ್ಕು ಗೋಡೆಗಳ ಮಧ್ಯೆ ಕಲಿಸಿದ್ರು ಕೂಡ ಹೊರಗಡೆ ನಾವು ವ್ಯವಹಾರದಲ್ಲಿ ಬಂದಾಗ ಮಕ್ಕಳು ಪ್ರಾಕ್ಟಿಕಲ್ ಆಗಿ ಕಲಿತಾಗ ಅದು ತುಂಬಾ ಏನು ಅಕಾಲ ಅಂದ್ರೆ ಹೆಚ್ಚು ಕಾಲ ನನ್ನ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಲಿಕಾ ಮೇಳದಲ್ಲಿ ನಿಜದಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ಸ್ವಚ್ಛತೆಯನ್ನು ಕಲಿತಾರೆ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕರಾದ ಜಾನಕಮ್ಮ, ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕರಾದ ಚಂದ್ರಯ್ಯ, SDMC ಉಪಾಧ್ಯಕ್ಷರಾದ ಶ್ರುತಿ, ಸದಸ್ಯರಾದ ಸರೋಜಾ, ಆಯುಷಾ ಅಕ್ರಮ್, ಆಯುಷಾ ಹಾಗೂ ಶಿಕ್ಷಕ ವೃಂದದವರು, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.